ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ವೃತ್ತಿ ಚಾಲನ ಪರೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಏನಪ್ಪ ಮಾಹಿತಿ ಅಂತಂದರೆ, ಅಪ್ ಟು ಇಲ್ಲಿ ಗಂಟ 28ನೇ ತಾರೀಕು ಗಂಟ ಏನು ಡೇಟ್ ಬಿಟ್ಟಿದ್ದರು, ಲಿಸ್ಟ್ ಬಿಟ್ಟಿದ್ದರು. ಇವಾಗ ನೆಕ್ಸ್ಟ್ ಮತ್ತೆ ತಿರ್ಗಾ 30 ಮತ್ತು 1ನೇ ತಾರೀಕು ಇನ್ನು 2 ದಿನ ಅಪ್ಲಿಕೇಶನ್ ಬಿಟ್ಟಿದೆ. ಲಿಸ್ಟ್ ಬಿಟ್ಟಿದ್ದಾರೆ. ಈ ಲಿಸ್ಟ್ ಯಾವ ಥರ ಇದೆ ಅಂಥೇಳಿ ನೋಡೋಣ. ಇದರಲ್ಲಿ ಯಾರ್ಯಾರ ಹೆಸರು ಇದೆ ಅಂಥೇಳಿ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ SMS ಬಂದಿಲ್ಲ ಅಂತಂದರೆ ಇದರಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಜೊತೆಗೆ ನಿಮ್ಮ ಹೆಸರು, ಆಮೇಲೆ ತಂದೆ ಹೆಸರು ಕೊಟ್ಟಿರ್ತಾರೆ, ನೀವು ಯಾವ ಡೇಟಿಗೆ ಬರ್ಬೇಕಂತೇಳಿ ಕೊಟ್ಟಿರ್ತಾರೆ. ಡೀಟೇಲ್ ಆಗಿ ಏನಂತೇಳಿ ನೋಡೋಣ ಬನ್ನಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಚಿಕ್ಕದಾಗಿ ಕಾಣಿದರೆ ನೀವು ಜೂಮ್ ಮಾಡಿಕೊಂಡು ನೋಡ್ಕೋಬೋದು, ಇಲ್ಲ ಸ್ಕಿಪ್ ಮಾಡಿ ನೋಡ್ಕೋಬೋದು. ಅಷ್ಟು ಕರೆಕ್ಟಾಗಿ ಕಾಣಿಲ್ಲ ಅಂತಂದರೆ, ಕ್ಲಿಯರಾಗಿ ಕಾಣಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಕೂಡ ನೀವು ನೋಡ್ಕೋಬೋದು. ನೋಡ್ಬೋದು ಸ್ನೇಹಿತರೆ, ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಸಂಖ್ಯೆ 1/2024 ದಿನಾಂಕ 14/2020 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿ ಹುಮನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ತಿಳಿಸಿರುವ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಟವ್ರೆ. ಎಲ್ಲೇನು ಕೊಟ್ಟಿದ್ದಾರೆ ನೋಡಿ. ದಿನಾಂಕ 25/9/2024 28/9/2024 ಅಪ್ ಟು ಇಲ್ಲಿ ಗಂಟ ಮುಗಿದಿತ್ತು. ಈಗ ನೆಕ್ಸ್ಟು ಎಲ್ಲ ಅವರು ಇನ್ನೂ ಆಲ್ರೆಡಿ ಇನ್ನೂ ಟೆಸ್ಟ್ ಇನ್ನೂ ಮುಗಿದಿಲ್ಲ, ಯಾಕಂದರೆ ಡೇಟ್ ಇನ್ನೂ ಇವತ್ತು 25 ಅಲ್ವಾ. ಅದರಿಂದ ನೋಡಿ 30 ತಾರೀಕು ಮತ್ತು ನೆಕ್ಸ್ಟ್ ತಿಂಗಳು 1ನೇ ತಾರೀಕು 2 ದಿನದ ಲಿಸ್ಟ್ ಇದೆ. ಟೋಟಲ್ 120 ಅಭ್ಯರ್ಥಿಗಳದು ನೋಡ್ಬೋದು. ಸೀರಿಯಲ್ ನಂಬರ್ 481, ಅರ್ಜಿ ಸಂಖ್ಯೆ D20140448. ಹೆಸರು ಇಸ್ಮಾಯಿಲ್ ಜಮಾದಾರ್ ಅಂತೇಳಿ. ಇವರು 30ನೇ ತಾರೀಕಿಗೆ ಬೆಳಗ್ಗೆ 7:30 ಇವ್ರದ್ದು ಟೈಮಿಂಗ್ ಇದೆ. ಇನ್ನು ನೋಡ್ಕೋಬೋದು. ನಿಮ್ಮ ಹೆಸರು ಏನಾರ ಇದ್ದರೆ ಕ್ಲಿಯರಾಗಿ ನಾನು ತೋರಿಸ್ತಾ ಇರ್ತೀನಿ, ಹಾಗೆ ನೋಡ್ಕೊಳ್ಳಿ. ನಿಮಗೇನಾದರೂ SMS ಬಂದಿಲ್ಲ ಅಂತಂದರೆ ನೀವು ಇದನ್ನು ನೋಡಿಕೊಂಡು ನೀವು ನಿಮ್ಮ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ಗೆ ಹೋಗ್ಬೋದು ಸ್ನೇಹಿತರೆ. ನಿಮ್ಮ ಸ್ನೇಹಿತರು ಯಾರು ಇದ್ದರೆ ಅವ್ರಿಗೆ ಕೂಡ SMS ಬಂದಿಲ್ಲ ಅಂತಂದರೆ ಪಾಪ ಅವರು ಪ್ರಾಬ್ಲಮಲ್ಲಿ ಆಗ್ಬೋದು. ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತಾ, ನೋಡಿ ಸ್ನೇಹಿತರೆ, ಹುಮನಾಬಾದಲ್ಲಿ ಎಲ್ಲ BS4 ಗಾಡಿಗಳು, ಎಲ್ಲ ಹೊಸ ಗಾಡಿಗಳಿದ್ದಾವೆ. ಹೊಸ ಗಾಡಿಗಳು BS4 ಲೈಲ್ಯಾಂಡ್ ಗಾಡಿ ಇದ್ದಾವೆ. ಬ್ರೇಕ್ ಒಂದು ಸ್ವಲ್ಪ ಮೇಲೆ ಇದೆ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಎಕ್ಸಿಲೇಟರ್ ಸ್ವಲ್ಪ ಕೆಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿಕೊಂಡು ಯಾರ್ಯಾರು ಟ್ರ್ಯಾಕ್ ಟ್ರೈನಿಂಗು, ಟ್ರ್ಯಾಕ್ ಟೆಸ್ಟ್ ಮುಗಿಸಿದಾರೋ ಆ ಪ್ರಕಾರ ನಿಮ್ಮ ಒಂದು ಐಡಿಯಾ ಪ್ರಕಾರ ನೀವು ಟೆಸ್ಟ್ ಮುಗಿಸ್ಕೊಂಬರ್ಬೋದು. ನೋಡಿ ಸ್ನೇಹಿತರೆ, ನಿಮ್ಮ ಹೆಸರು ಏನಾದರೂ ಇದ್ದರೆ ನೋಡಿಕೊಳ್ಳಿ. 1ನೇ ತಾರೀಕು ಗಂಟ ಡೀಟೇಲಾಗಿ ಹೆಸರುಗಳು ಕೊಟ್ಟಿದ್ದಾರೆ. ಯಾಕಂದರೆ ಇವರು ಇಲ್ಲಿ ಬೇಗ ಮುಗಿಸ್ಕೊಂಡು ಇದೊಂದು ಟ್ರ್ಯಾಕ್ ಫ್ರೀ ಮಾಡಿ ವಾಯುವ್ಯ ಕರ್ನಾಟಕದವ್ರಿಗೆ ಕೊಡ್ಬೇಕಂತೇಳಿ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಬೇಗ ಮುಗಿಸ್ತವ್ರೆ. ಯಾರ್ಯಾರು ಹನ್ನೂರು ಟ್ರ್ಯಾಕ್ ತೊಗೊಂಡಿದ್ದಾರೋ ಅವರೆಲ್ಲ ಯಾರ್ಯಾರೇನು ಟ್ರ್ಯಾಕ್ ಟೆಸ್ಟ್ ತೊಗೋಬೇಕಂತೀರೋ ಆಚೆ ಎಲ್ಲ ಬೇಗ ತೊಗೊಳ್ಳಿ. ನಿಮ್ಮ ಡೇಟ್ ಬರೋವರೆಗೂ ಕಾಯಬೇಡಿ, ಯಾಕಂದರೆ ನಿಮ್ಮದು ಡೇಟು ಬೇಗ ಬರ್ಬೋದು. ನೋಡಿ, ಈಗಾಗಲೇ ಸೀರೀಸ್ ನೋಡಿ 2016 ಬರ್ತಾ ಇದೆ ಸ್ಟಾರ್ಟಿಂಗಲ್ಲಿ. ಈ ಸೀರೀಸಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲ ನೋಡ್ಕೊಳ್ಳಿ. ನೋಡಿ, ಮತ್ತು ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲಕಾಲಕ್ಕೆ ದಿನಾಂಕವಾರ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು SMS ಬಂದ ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು. ಪಟ್ಟಿಯಲ್ಲಿಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಹಾಗೂ SMS-ಗಾಗಿ ನಿರೀಕ್ಷಿಸಿ. ಯಾರ್ಯಾರು ಇನ್ನೂ ಇದರೊಳಗೆ ಹೆಸರು ಬಂದಿಲ್ಲ, ಯಾರ್ಯಾರು SMS ಇಲ್ಲ, ಮುಂದಿನ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ
ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕಾಮೆಂಟಲ್ಲಿ ಕೇಳ್ತಾ ಇದ್ದೀರಾ. ಸೊ ಗಾಡಿಗಳು ಯಾವಿದ್ದಾವೆ, ಆಮೇಲೆ ಗೇರ್ ಯಾವ ಥರ, ಬ್ರೇಕ್ ಯಾವ ಥರ, ಎಕ್ಸ್ಲೇಟ್ರ್ ಯಾವ ಥರ ಅಂತೆಲ್ಲ ಎಲ್ಲ ಕೇಳ್ತಾ ಇದ್ದೀರಿ. ಸೊ ಅಲ್ಲೆಲ್ಲ ಟ್ರ್ಯಾಕ್ ಟೆಸ್ಟಲ್ಲಿ ಚಾಲನವೃತ್ತಿ ಪರೀಕ್ಷೆಯಲ್ಲಿ ಎಲ್ಲ ಗಾಡಿಗಳು BS4 ಲೆಲ್ಯಾಂಡ್ ಗಾಡಿ ಇದ್ದಾವೆ. ಸೊ ಲೆಲ್ಯಾಂಡ್ ಗಾಡಿಗಳು ಎಲ್ಲ ಹೊಸ ಗಾಡಿಗಳು, ಏನು ತೊಂದರೆ ಇಲ್ಲ. ನಿಮಗೆ ಅಲ್ಲಿ ಗಾಡಿ ಒಳಗೆ ಕೂತಾಗ ನಾವು ಡ್ರೈವಿಂಗಲ್ಲಿ ಕೂತಿರ್ತೀವಲ್ಲ, ಆ ಟೈಮಲ್ಲಿ ಲೆಫ್ಟ್ ಮಿರರ್ ನೋಡಿಕೊಂಡು ಗಾಡಿ ಕಟ್ಟಿಂಗ್ ಮಾಡ್ತೀವಲ್ಲ, ಆ ಥರ ಲೆಫ್ಟ್ ಕೊಡ್ತವ್ರೆ. ಅದು 2 ಸಲ ಅದನ್ನೇ ನಡೆಸ್ಬೇಕು. ರೈಟ್ ಕೊಡಲ್ಲ, ಲೆಫ್ಟ್ ಮಾತ್ರ ಮಿರರ್ ನೋಡ್ಕೊಂಡು ಹೊಡೆಯೋದು ಅದು ಕೊಡ್ತವ್ರೆ. ಸೊ ಅದರಲ್ಲಿ ಟರ್ನಿಂಗಲ್ಲಿ ಸ್ವಲ್ಪ ಅಗಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಫುಲ್ ಕಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕರ್ವೆ ಥರ ಇರುತ್ತಲ್ಲ, ಫುಲ್ ಕಟಿಂಗಲ್ಲಿ ಇದೆ ಅಂತೇಳಿ ಹೇಳ್ತವ್ರೆ. ಸೊ ಹಾಗೇನೋ ಜಾಗನ ಪ್ಲೇಸು ಅಗಲ ಮಾಡಿರ್ತಾರೆ. ಸೊ ನೀವು ನೋಡಿಕೊಂಡು ಓಡಿಸ್ಕೊಳ್ಳಿ ಅಂತ ಹೇಳುತ್ತಾ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಆಮೇಲೆ ಅಪ್ಪಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಕೆಲವೊಬ್ಬರು ಈ ಥರ ಕ್ರಾಸ್ ಕಾಲಿಟ್ಕೊಂಡು ಗಾಡಿ ಓಡಿಸ್ತಿರ್ತಾರೆ, ಬ್ರೇಕ್ ಮತ್ತು ಎಕ್ಸ್ಲೇಟ್ರ್ ಆ ಥರ ಮಾಡಬೇಕಾದ್ರೆ ಬ್ರೇಕ್ ಮೇಲ್ಗಡೆ ಎಕ್ಸ್ಲೇಟ್ರ್ ಕೆಳಗಡೆ ಇದ್ದರೆ ಸ್ವಲ್ಪ ತೊಂದರೆ ಆಗುತ್ತೆ. ನೀವು ಫುಲ್ ಮುಂದುಗಡೆ ಕೊನೆ ಸೀಟಲ್ಲಿ ಕೂತ್ಕೊಂಡು ಆ ಥರ ಕ್ರಾಸ್ ಹೊಡೆಯೋಕ್ಕಾಗುತ್ತೆ, ಇಲ್ಲಾಂದರೆ ಆಗಲ್ಲ ಅಂಥೇಳಿ ಈಗ ಆಲ್ರೆಡಿ ಹೋಗಿ ಬಂದವ್ರು ಹೇಳ್ತಾ ಇದ್ದಾರೆ. ಸೊ ನೋಡಿ, ನಿಮ್ಗೆ ಅನುಕೂಲ ತಕ್ಕಂಗೆ ಮಾಡ್ಕೊಳ್ಳಿ ಅಂತ ಹೇಳುತ್ತಾ. ಸೊ ನೋಡಿ, ಆಮೇಲೆ ಪಾರ್ಕಿಂಗ್ ಬಂದು ಸ್ವಲ್ಪ ಉದ್ದ ಮಾಡಿದ್ದಾರೆ, ಲಾಂಗ್ ಮಾಡಿದ್ದಾರೆ. ಮುಂಚೆ KKRTC ಅವರೇನು ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಉದ್ದ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ದೂರಿಂದ ಬಂದು ಪಾರ್ಕಿಂಗ್ ಹಾಕ್ಬೇಕು ಅಂದರೆ ಸ್ವಲ್ಪ ಟೈಮು ಒಂದಷ್ಟು ಎಕ್ಸ್ಟ್ರಾ ತೊಗೊಳುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನೀವು ಟರ್ನಿಂಗೆಲ್ಲ ಸ್ಪೀಡಾಗಿ ಬಂದು ಪಾರ್ಕಿಂಗೆಲ್ಲ ಏನು ಹಾಕಬೇಕಿಲ್ಲ ಅಲ್ಲಿ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳುತ್ತಾ. ಸೊ ಎಂಟ್ರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಂಟ್ರಿ ಫ್ರೀಯಾಗಿ ಹೋಗ್ಬೋದು. ಸೊ ಎಕ್ಸಿಟಲ್ಲಿ ಸ್ವಲ್ಪ ಡೌನ್ ಇದೆ, ಗಾಡಿ ಆ ಕಡೆ ಈ ಕಡೆ ಎಳೆಯುತ್ತೆ. ಸೊ ಆ ಕಡೆ ಈ ಕಡೆ ಎಳೆದಾಗ ನಾವು ಸ್ಟೇರಿಂಗ್ ಆ ಕಡೆ ಈ ಕಡೆ ಎಳೆದಾಡಿದ್ರೆ ಕೋಲ್ ಬೀಳುವ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಗಾಡಿ ಎಕ್ಸಿಟ್ ಆಗೋವರೆಗೂ ನೀವು ಹುಷಾರಾಗಿ ನೋಡಿಕೊಂಡು ನಿಧಾನಕ್ಕೆ ಪಾರ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಸಿಗ್ನಲ್ಲು ಕೆಲವೊಂದಿಷ್ಟು ಸಿಗ್ನಲ್ಗಳು ನೋಡ್ಕೊಳ್ಳಿ, ಯಾಕಂದರೆ ಈ ಒಂದು ಕಾಂಪಿಟೇಷನ್ ಇದರಲ್ಲಿ ಒಂದೊಂದು ನಂಬರು ಅರ್ಧ ನಂಬರು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಆಮೇಲೆ ಬಂದು ಏನಪ್ಪ ಅಂದರೆ ಈಗ ಒಂದು ಟ್ರ್ಯಾಕು ಬೇಗ ಮುಗಿಸಿ ಅವರು ವೈವ್ಯದವ್ರಿಗೆ ಕೊಡೋರಿದ್ದಾರೆ, ಅದಕ್ಕೋಸ್ಕರ. ಸೊ ಇನ್ನೂ ಯಾರ್ಯಾರು ನಂದಿನ್ನೂ ನಂಬರ್ ಬಂದಿಲ್ಲ, ಸೊ ಆಮೇಲೆ ನೋಡೋಣ. ಟ್ರೈನಿಂಗು ಟೆಸ್ಟು ತೊಗೊಳ್ಳೋದು ಅಂತೇಳಿ ಆ ಥರ ಏನು ಯೂಸ್ ಮಾಡ್ಕೋಬೇಡಿ. ಯಾಕಂದರೆ ಹೊನ್ನವರು ಟ್ರ್ಯಾಕ್ ಯಾರ್ಯಾರು ತೊಗೊಂಡ್ರೆ ಬೇಗ ಹೋಗಿ ನೀವು ಟ್ರ್ಯಾಕ್ ಟೆಸ್ಟ್ ತೊಗೊಳ್ಳೋರಿದ್ದೀರ, ಬೇಗ ತೊಗೊಳ್ಳಿ. ಇನ್ನೇನು ಇಮಿಡಿಯೇಟಾಗಿ 2, 3, 4 ದಿನದಾಗೆ ಮತ್ತೆ ತಿರ್ಗಿ ಮತ್ತೊಂದು ಲಿಸ್ಟ್ ಬಿಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಹೊಸ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗಲ್ಲ ಅಂತ ಹೇಳುತ್ತಾ. ಸೊ ಮಾಹಿತಿನ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟಲ್ಲಿ ಖಂಡಿತವಾಗಲೂ ಕೇಳ್ಬೋದು ಅಂತ ಹೇಳುತ್ತಾ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.